ಬೆಳಗಾವಿಯಲ್ಲಿ ಸಚಿವರ ಎದುರೇ ವರ್ತಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಎಪಿಎಂಸಿಗೆ ಶಿವಾನಂದ ಪಾಟೀಲ್ ಅವರು ಭೇಟಿ ಕೊಟ್ಟಂತಹ ವೇಳೆಯೇ ಈ ಘಟನೆಯಾಗಿದೆ. ಸಚಿವರ ಮುಂದೆನೆ ವರ್ತಕರ ಗಲಾಟೆ, ಕೈ ಮಿಲಾಯಿಸೋ ಹಂತಕ್ಕೇನೆ ಈ ಒಂದು ಗಲಾಟೆ ಹೋಗಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ಯಾಯ ಅಂತ ವಾದ, ಖಾಸಗಿ ವರ್ತಕರ ಆರೋಪಕ್ಕೆ ಎಪಿಎಂಸಿ ವರ್ತಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಎದುರಿಗೆ ಯಾವ ರೀತಿ ಗಲಾಟೆ ಆಗಿದೆ ಅನ್ನೋದನ್ನು ಗಮನಿಸುತ್ತಿದೆ. ಭಾಳ ದಿವಸದಿಂದ ಇವ್ರ ತಕರಾರೇನಿದೆ ಅದು ಸೌಹಾರ್ದಿತವಾಗಿ ಬಗೆಹರಿಬೇಕು. ಆ ಜೈ ಕಿಸಾನ್ದವರು ಪ್ಲಸ್ ಇಲ್ಲಿರೋರು ಇಬ್ಬರದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಪರಿಶೀಲನೆ ಮಾಡಿ ನಾವು ಲೋಕಲ್ MLA ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಸೇರಿ ಎಲ್ಲ ವಿಚಾರ ಮಾಡಿ ಒಂದು ಸಮಸ್ಯೆ ಇತ್ಯರ್ಥ ಮಾಡ್ತೀವಿ. ಅವ್ರು ಸುಮ್ಮನೆ ಜಗಳಾಡಬಾರ್ದು, ವ್ಯಾಪಾರನೂ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು, ರೈತರಿಗೆ. ಆ ವಿಚಾರ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನೂ ಏನು ಕಡಿಮೆ ಬಿದ್ದರೂ ಇನ್ನೂ ಎಷ್ಟೇ ಕೋಟಿ ಹೋದರೂ ಖರ್ಚು ಮಾಡಿ ಅವ್ರಿಗೆ ಮಾಡಿಕೊಡ್ತೀವಿ. ಸರಿ, ಸಂಡೇ ಮಾರ್ಕೆಟ್ನ ಬರೀ ರೈತರಿಗೆ ಅಷ್ಟೇ ಮಾರಾಟಕ್ಕೆ ಮಾಡಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ಇವ್ರಿಗೆಲ್ಲ ಎಲ್ಲರೂ ರೈತರೇ, ಯಾರು ರೈತರಲ್ಲ, ಈ ಟ್ರೇಡ್ ಲೈಸೆನ್ಸ್ದವರು ರೈತರೇ, ಕಮಿಷನ್ ಏಜೆಂಟ್ರು ರೈತರೇ. ಪಾಪ ಯಾರಾದರೂ ಕಾಯಿಪಲ್ಯ ತೊಗೊಂಬರ್ತಾರೆ, ಮಾರ್ಕೊಂಡು ಹೋಗ್ತಾರೆ, ಅವ್ರಿಗೂ ವ್ಯವಸ್ಥೆ ಮಾಡಲೇಬೇಕು ನಾವು. ಭಾಳ ದಿವಸದಿಂದ ಇವ್ರ ತಕರಾರೇನಿದೆ